ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವಿವತ್ತು ಬ್ರೋಕರೇಜು ಮತ್ತು ಎಕ್ಸ್ಚೇಂಜ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ 5 ಕಂಪನಿಗಳದ್ದು ಶೇರ್ಸ್ದು ಲಾಸ್ಟ್ 5 ಡೇಸ್ದು ಹೇಗೆ ಪರ್ಫಾರ್ಮ್ ಆಗ್ತದೆ ನೋಡೋಣ. ಇಲ್ಲಿ ನೋಡ್ಬೋದು BSE ನಮ್ಗೆ ಲಾಸ್ಟ್ 5 ಡೇಸಲ್ಲಿ ಆಲ್ಮೋಸ್ಟು 13.84% ಬಿದ್ದಿದೆ. ನೆಕ್ಸ್ಟು ಏಂಜಲ್ ಒನ್ನು ಲಾಸ್ಟ್ 5 ಡೇಸಲ್ಲಿ ಆಲ್ಮೋಸ್ಟ್ 10% ಹತ್ರ ಬಿದ್ದಿದೆ. 5 ಪೈಸಾ ಲಾಸ್ಟ್ 5 ಡೇಸಲ್ಲಿ ಹತ್ರ 4% ಬಿದ್ದಿದೆ. ಬಟ್ ಓವರಾಲ್ ನೀವು ಒಂದು ಮಂತದ ಲೆಕ್ಕ ಹಾಕೊಂಡ್ರೆ 13% ಬಿದ್ದಿದೆ. ಇದು ಬಂದು ಗ್ರೋ ಕಂಪನಿ ಲಾಸ್ಟ್ 5 ಡೇಸಲ್ಲಿ 2% ಬಿದ್ದಿದೆ. ಇದು ಅಂಥ ಜಾಸ್ತಿ ಬಿದ್ದಿಲ್ಲ, ಬಟ್ ಇದು ಲಿಸ್ಟ್ ಆಗಿರೋದು ರೀಸೆಂಟ್ ಆಗಿರೋದ್ರಿಂದ ಜಾಸ್ತಿ ಬಿದ್ದಿಲ್ಲ. ಸರಿ, ಎಂತಕ್ಕಪ್ಪ ಬೀಳ್ತಾ ಇದೆ ಅದ್ರ ಬಗ್ಗೆ ಒಂದು ಹೈ ಲೆವೆಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮುಂಚೆ ಈ ಕಂಪನಿಗಳೆಲ್ಲ ಏನು ಮಾಡುತ್ತೆ, ಮೇಯ್ನಾಗಿ ಈಗ ಎಕ್ಸ್ಚೇಂಜ್ ತಗೊಳ್ಳಿ. ಎಕ್ಸ್ಚೇಂಜ್ ಬಂದು ನಾವು ಪ್ರಾಡಕ್ಟ್ನ ಅಲ್ಲಿ ತಗೊಳ್ತೀವಿ ಅಥವಾ ಸೆಲ್ ಮಾಡ್ತೀವಿ. ಎಕ್ಸ್ಚೇಂಜ್ ಅವ್ರು ಹೇಗೆ ದುಡ್ಡು ಮಾಡ್ತಾರೆ, ನಾವು ಪ್ರಾಡಕ್ಟ್ ಲಿಸ್ಟ್ ಮಾಡಿದ್ವಿ ಅಥವಾ ಬೈ ಮಾಡಿ ಸೆಲ್ ಮಾಡಿದಾಗ ಅದ್ರದ್ದು ಟ್ಯಾಕ್ಸ್ಗಳಿಗೆ ಏನಿರ್ತಾರೆ ಅವ್ರದ್ದೇ ಆದ ಒಂದು ಫೀಗಳನ್ನ ಹಾಕ್ಬಿಟ್ಟು ಅದರಿಂದ ದುಡ್ಡು ಮಾಡ್ಕೋತಾರೆ. ಅವ್ರಿಗೇನಾರ ಯಾವ್ದಾರ ವ್ಯಾಲ್ಯೂ ಜಾಸ್ತಿ ಹೋಗಲಿ ಅಥವಾ ಕಡಿಮೆ ಹೋಗಲಿ, ಏನಾರ ಚೇಂಜಸ್ ಆಗುತ್ತೋ, ಅವ್ರಿಗೇನಾರ ಡಿಫ್ರೆನ್ಸ್ ಬೀಳುತ್ತಾ ಇಲ್ಲ. ಅವರು ಜಸ್ಟ್ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಫೀ ಜನ್ರೇಟ್ ಆಗುತ್ತೆ. ಆ ಫೀಸಿಂದ ಅವ್ರಿಗೆ ದುಡ್ಡು ಮಾಡ್ಕೊಳ್ತಾರೆ. ಅದು ಆನ್ ಎನ್ ಹೈಯರ್ ಲೆವೆಲ್. ಅದು ಬಿಟ್ಟು ಅವ್ರದ್ದೇ ಆದ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾರೆ, ಲೈಕ್ ಎಕ್ಸ್ಪೈರೀಸು, ಆಪ್ಷನ್ಸು, ಫ್ಯೂಚರ್ಸು, ಅದರಲ್ಲಿ ವೀಕ್ಲಿ ಆಪ್ಷನ್ಸು, ಮಂತ್ಲಿ ಆ ಥರ ಎಲ್ಲ ಇದೆ. ಡಿಫ್ರೆಂಟ್ ಪ್ರಾಡಕ್ಟ್ಸ್ಗಳನ್ನ ಲಾಂಚ್ ಮಾಡ್ತಾರೆ. ಇನ್ ದ ಎಂಡ್ ಎಲ್ಲಾದ್ರ ಮೇಲೂ ಆ ಫೀಸ್ನ ಚಾರ್ಜ್ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ತಾರೆ, ಅದಲ್ವಾ. ಅದು ಬಂದು ಎಕ್ಸ್ಚೇಂಜ್ ಆಯಿತು. ಈ ಪ್ಲ್ಯಾಟ್ಫಾರ್ಮ್ಗಳು, ಈ ಗ್ರೋ ಆಗಲಿ, ಏಂಜಲ್ ಒನ್ ಆಗಲಿ, 5 ಪೈಸಾ ಆಗಲಿ, ಕೈಟ್ ಆಗಲಿ, ಇದೆಲ್ಲ ಹೇಗೆ ದುಡ್ಡು ಮಾಡುತ್ತೆ. ನಾವು ಏನೇ ಟ್ರೇಡ್ ಮಾಡಿದ್ರು, ನಾವು ಟ್ರೇಡ್ ಮಾಡೋ ದುಡ್ಡಲ್ಲಿ ಅವರು ಒಂದು ಕಮಿಷನ್ಸ್ ಅಂತ ತಗೊಂಡು, ಕಮಿಷನ್ ಅಂದರೆ ಅದರಲ್ಲೂ ಈ ಟ್ರೇಡಿಂಗ್ ಚಾರ್ಜಸ್ ಅಂತ ಒಂದು ಸ್ವಲ್ಪ ತಗೊಂಡು ಆ ದುಡ್ಡಲ್ಲಿ ಅವರು ದುಡ್ಡು ಮಾಡ್ತಾರೆ. ಏನಿದ್ರ ಅರ್ಥ, ಇವ್ರಿಗೆ ಮಾರ್ಕೆಟು ಅಪ್ ಆಗಲಿ ಡೌನ್ ಆಗಲಿ ಏನು ಜಾಸ್ತಿ ಡಿಫ್ರೆನ್ಸ್ ಬರೋಲ್ಲ. ಇವ್ರಿಗೆ ಬೀಳೋದು ಮೇಯ್ನಾಗಿ ಜಾಸ್ತಿ ಟ್ರೇಡ್ ಮಾಡಿದಷ್ಟು ದುಡ್ಡು ಮಾಡೋದು ತುಂಬಾ ಗ್ಯಾರಂಟಿ. ಬಟ್ ಈ ಕೆಲವು ದಿನಗಳಿಂದ ನಾನು ಹೇಳ್ದಂಗೆ ತುಂಬಾ ಕಡಿಮೆ ಹೋಗ್ತದೆ. ಏನು ರೀಸನ್ ಇರ್ಬೋದು? ಮುಖ್ಯವಾಗಿ 3 ಕಾರಣಗಳಿದೆ, ಆಯಿತಾ. ಆ 3 ಕಾರಣಗಳು ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಜೇನ್ ಸ್ಟ್ರೀಟ್ ಇಶ್ಯೂ. ನಿಮಗೆ ಜೇನ್ ಸ್ಟ್ರೀಟ್ ಅನ್ನೋದು ಒಂದು ಈ ಕ್ಯಾಪಿಟಲ್ ಮ್ಯಾನಿಪುಲೇಷನ್, ಮೀನಿಂಗ್ ಅವರು ಇಂಟ್ರಾಡೇ ಮಾಡ್ತಾರೆ, ಆಯಿತಾ, ಮತ್ತು ಟ್ರೇಡಿಂಗು ತುಂಬಾ ಮಾಡ್ತಾರೆ. ಅವ್ರ ಜೊತೆ ನಾವು ಮ್ಯಾಚ್ ಮಾಡೋಕ್ಕಾಗೋದೇ ಇಲ್ಲ. ಅದೊಂದು ಟ್ರೇಡಿಂಗ್ ಕಂಪನಿ. ಅವ್ರು ಪ್ರತಿದಿನ ಆಪ್ಷನ್ಸು, ಎಕ್ಸ್ಪೈರೀಸು ಈ ಥರ ಟ್ರೇಡ್ ಮಾಡ್ತಾರೆ. ಏನಾಯ್ತಪ್ಪ ಒಂದು ಟೈಮಲ್ಲಿ ಅಂತ ಅಂದರೆ, ನೀವು ನೋಡ್ಬೋದು, ಈ ಸೆಬಿ ಅವರು ಇವ್ರ ಮೇಲೊಂದು ಬ್ಯಾನ್ನ ಇಟ್ಟರು. ಎಂತಕ್ಕಪ್ಪ ಅಂತ ಅಂದರೆ, ಇವರು 43,289 crores ಪ್ರಾಫಿಟ್ ಮಾಡಿದರು ಒಂದು ಥ್ರೂಔಟ್ ದ ಇಯರ್. ಎಂತಕ್ಕೆ? ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅಂತ ಅಂದರೆ, ನಿಮಗೆ ಆಪ್ಷನ್ ಎಕ್ಸ್ಪೈರಿನ ಚೆನ್ನಾಗಿ ದುಡ್ಡು ಹಾಕ್ಬಿಟ್ಟು ಮ್ಯಾನಿಪುಲೇಟ್ ಮಾಡಿ ದುಡ್ಡನ್ನ ಮಾಡ್ತಿದ್ರು ಅಂತ. ಈಗ ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಇದೆಷ್ಟು ನಿಜ ಸುಳ್ಳು ಅದು ಇನ್ನೂ ಕೋರ್ಟಲ್ಲಿದೆ, ಬಟ್ ನನ್ನ ಪಾಯಿಂಟ್ ಅದಲ್ಲ. ಬಟ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಸ್ಟಾಕ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ, ಆಪ್ಷನ್ ಎಕ್ಸ್ಪೈರಿ ಇವತ್ತು ಥರ್ಸ್ಡೇ ಇದೆ. ನಾನಾಗ ಏನು ಮಾಡ್ತೀನಿ ಅಂತಂದರೆ, ತುಂಬಾ ಡಂಪ್ ಮಾಡ್ತೀನಿ. ಆಗ ಸ್ಟಾಕ್ ವ್ಯಾಲ್ಯೂ ಬೀಳೋಕ್ಕೆ ಶುರು ಆಗುತ್ತೆ. ನಿಮ್ಗೆ ಡಂಪ್ ಮಾಡಬೇಕಂದ್ರೆ ಹೆವಿ ದುಡ್ಡು ಬೇಕಲ್ವಾ. ಅದೇ ಟೈಮಲ್ಲಿ ನಾನು ಇನ್ನೊಂದು ಕಡೆ ಇದು ಪುಟ್ ಆಪ್ಷನ್ ತೆಗೆದಿರ್ತೀನಿ. ಯಾವಾಗ ಬೀಳೋಕ್ಕೆ ಶುರು ಆಗುತ್ತೆ, ನನ್ನ ಪುಟ್ ಆಪ್ಷನ್ನು ತುಂಬಾ ಚೆನ್ನಾಗಿ ಓಡುತ್ತೆ. ಅದೇ ಥರ ನಾನು ಕಾಲ್ ಆಪ್ಷನ್ ಯಾವಾಗ ತಗೊಳ್ತೀನಿ, ಇನ್ ಕೇಸ್ ಸ್ಟಾಕ್ ಓಡುತ್ತು ಅಂದರೆ ನನಗೂ ಓಡುತ್ತೆ. ಇದ್ರ ಅರ್ಥ ಏನು ಅಂತಂದರೆ, ನಾನು ಪ್ರೈಸ್ನ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ ಇಂಡೈರೆಕ್ಟ್ಲಿ ನನ್ನ ಫೇವರ್ಗೆ. ಈ ಥರ ಮಾಡ್ಕೊಂಡವರು 43,289 crores ಪ್ರಾಫಿಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇದು ಆನ್ ಎನ್ ಹೈಯರ್ ಲೆವೆಲ್ಲು ಜೇನ್ ಸ್ಟ್ರೀಟ್ ಮಾಡ್ತಿದ್ದಿದ್ದು. ಅವರು ಎಷ್ಟು ಕರೆಕ್ಟಾಗಿ ಮಾಡ್ತಿದ್ರೆ, ಎಷ್ಟು ತಪ್ಪಾಗಿ ಮಾಡ್ತಾರೆ, ಅದು ಈ ವಿಡಿಯೋ ಉದ್ದೇಶ ಅಲ್ಲ. ಬಟ್ ಆನ್ ಎನ್ ಹೈಯರ್ ಲೆವೆಲ್ಲು ಇಷ್ಟು ದೊಡ್ಡ ಆಟಗಳನ್ನ ಆಡ್ತಾ ಇದ್ದಾರೆ. ಮೇಯ್ನಾಗಿ ಇದರಿಂದ ಏನಪ್ಪ, 2 ವಿಷಯ ಅರ್ಥ ಮಾಡ್ಕೋಬೇಕು. ಒಂದು, ನಾವು ರೀಟೇಲ್ ಇನ್ವೆಸ್ಟರ್ಸು ಇವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಇವ್ರ ಮ್ಯಾನಿಪುಲೇಷನ್ ತುಂಬಾ ಜಾಸ್ತಿ ಇರುತ್ತೆ. ಇವ್ರ ಜೊತೆ ಯಾವತ್ತೂ ನಾವು ಫೀಲ್ಡ್ ಹಿಡಿಯೋಕ್ಕಾಗಲ್ಲ. ಅದಕ್ಕೆ ಈ ಟ್ರೇಡಿಂಗ್ಗೆ ನಾವು ಯಾವತ್ತೂ ತಲೆ ಹಾಕ್ಬಾರ್ದು ಅನ್ನೋದು ಒಂದು ಇಂಪಾರ್ಟೆಂಟು. ನೆಕ್ಸ್ಟು ಇನ್ನೊಂದು ಮಾತಿಲ್ಲಿ ಹೇಳಬೇಕು ಅಂತಂದರೆ, ಅವ್ರು ಟ್ರೇಡ್ ಮಾಡೋದ್ರಿಂದ ನಮ್ಗೆ ಲಾಭ, ಅವ್ರು ಮ್ಯಾನಿಪುಲೇಷನ್ ಮಾಡೋದ್ರಿಂದ ನಮಗೇನೂ ಆಗಲ್ಲ. ಬಟ್ ಆಗ್ತಿದ್ದೆಲ್ಲ ಪ್ರಾಫಿಟ್ಟು ಬಂದು ಈ ಬ್ರೋಕರ್, ಈ ಎಕ್ಸ್ಚೇಂಜು ಅಥವಾ ಪ್ಲ್ಯಾಟ್ಫಾರ್ಮ್ ಕಂಪನಿಗಳಿಗೆ. ನೀವು ನೋಡ್ಬೋದು, ಇದಾದ ಮೇಲಿಂದ ಆಲ್ಮೋಸ್ಟು 16.8 billion 1.4 lakh crore ನಷ್ಟ ಆಗುತ್ತೆ ಅಂತ ಒಂದು ಎಸ್ಟಿಮೇಟ್ ಮಾಡಿದ್ದಾರೆ.
ಈ ಜೇನ್ ಸ್ಟ್ರೀಟ್ ಮೇಲೆ ಬ್ಲಾಕ್ ಹಾಕಿರೋದಕ್ಕೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇಷ್ಟು ಟ್ರಾನ್ಸಾಕ್ಷನ್ ನಡಿಬೇಕಾದ್ರೆ ಏನು ಕಮಿಷನ್ಸ್ ಬರ್ತಿತ್ತು, ಆ ಕಮಿಷನ್ಸ್ಗಳು ಈಗ BSE NSE ಅಥವಾ ಪ್ಲ್ಯಾಟ್ಫಾರ್ಮ್ಸ್ಗಳು ಏನು ಯೂಸ್ ಮಾಡ್ತಾಯಿದ್ರು, ಆ್ಯಂಜಲ್ ಒನ್ನು ಅಥವಾ 5paisa, ಇವ್ರಿಗೆಲ್ಲ ಸ್ವಲ್ಪ ನಷ್ಟ ಆಗುತ್ತೆ ಅನ್ನೋದು ಇದು ಆನ್ ಎನ್ ಹೈಯರ್ ಲೆವೆಲ್ ಎಸ್ಟಿಮೇಷನ್ನು. ಆಯಿತಾ? ಸೊ ಇದು ಒಂದು ಪಾಯಿಂಟ್ ಆಯಿತು. ಎರಡನೇ ಪಾಯಿಂಟು, RBI ಅವರು ಕೆಲವು ರಿಸ್ಟ್ರಿಕ್ಷನ್ಸ್ಗಳನ್ನ ಇಂಪೋಸ್ ಮಾಡಿದ್ದಾರೆ. RBI ಅವ್ರು ಏನು ರಿಸ್ಟ್ರಿಕ್ಷನ್ಸ್ಗಳನ್ನ ಇಂಪೋಸ್ ಮಾಡಿದ್ದಾರೆ, ಮುಂಚೆ ನಾವೇನಾರ ಇಲ್ಲಿ ಅಂದರೆ ಬ್ರೋಕರ್ಸ್ಗಳು ಏನಾರ ದುಡ್ಡು ತೊಗೋಬೇಕು ಅಂತ ಇದ್ದರೆ ಅಂಥ ಸ್ಟ್ರಿಕ್ಟಾಗಿ ಕೊಲಾಟ್ರಲ್ ಬಗ್ಗೆ ಇರಲಿಲ್ಲ. ಸೊ ಮುಂಚೆ 50% ಕೊಲಾಟ್ರಲ್ ಇದನ್ನು ಸಾಕಿತ್ತು. ಸೊ ಅವರು ಅದನ್ನ ಇಂಟಿಗ್ರೇಟ್ ಮಾಡಿಕೊಂಡು ಲೋನ್ ರೇಸ್ ಮಾಡ್ಬೋದು. ಈಗ 100% ಕೊಲಾಟ್ರಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ನಾವೀಗ ಸೆಕೆಂಡ್ ಪಾಯಿಂಟ್ ಬಂದು, ಇನ್ ಕೇಸು ನಾವೇನಾರ ಬ್ಯಾಂಕಿಂದ ದುಡ್ಡು ರೈಸ್ ಮಾಡಬೇಕು, ಇದು ನಾವಂದ್ರೆ ಸ್ಪೆಸಿಫಿಕ್ ನಮಗಲ್ಲ, ಸ್ಪೆಸಿಫಿಕ್ಕಾಗಿ ಬ್ರೋಕರೇಜ್ಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ. ಸೊ ಅವ್ರೇನಾರು ಇದು ಮಾಡಬೇಕು ಅಂತಂದರೆ ಆಗೇನು ಮಾಡಬೇಕು ಅಂತಂದರೆ, ಈಗ ಆಪ್ಷನ್ ಏನಿತ್ತು, ಶೇರ್ನ ಪ್ಲೆಡ್ಜ್ ಮಾಡಿಬಿಟ್ಟು ದುಡ್ಡು ತೊಗೋಬೋದಿತ್ತು. ಈಗ ಶೇರ್ ವ್ಯಾಲ್ಯೂ ಬಂದು 100 ರೂಪೀಸ್ ಇತ್ತು ಅಂದರೆ, ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು 100 ರೂಪೀಸ್ಗೂ ಪೂರ್ತಿ ನಿಮಗೆ ಲೋನ್ ಸಿಗೋಲ್ಲ, ಅಪ್ ಟು 40% ಕ್ಯಾಪ್ ಹಾಕ್ತಾರೆ. ಅಂದರೆ ನಿಮಗೆ 100 ರೂಪಾಯಿದು ಶೇರ್ ವ್ಯಾಲ್ಯೂ ಇತ್ತು ಅಂದರೆ ನಿಮಗೆ 60 ರೂಪೀಸ್ ಅಷ್ಟೇ ಶೇರ್ಸ್ಗಳು, ಅಂದರೆ 60 ರೂಪೀಸ್ ಅಷ್ಟೇ ನಿಮಗೆ ಶೇರ್ ಮೇಲೆ ದುಡ್ಡು ಸಿಗೋದು. ಮೂರನೇದು, ಈ ಥರ ಪ್ರೊಪ್ರೈಟ್ರಿ, ಈಗ ತಾನೇ ಜೇನ್ ಸ್ಟ್ರೀಟ್ ಬಗ್ಗೆ ಮಾತಾಡಿದ್ನಲ್ಲ, ಆ ಥರ ನಿಮಗೆ ಆ ಥರ ಸ್ಪೆಸಿಫಿಕ್ಕಾಗಿ ಟ್ರೇಡ್ ಇತ್ತು ಅಂದರೆ ನೀವು ದುಡ್ಡೇ ಕೊಡಬಾರ್ದು ಅಂತ, ಲೋನೇ ಕೊಡಬಾರ್ದು ಅಂತ ಈ ಥರ ಹೇಳ್ತಾ ಇದ್ದಾರೆ. ಸೊ ಇದು RBI ಕಡೆಯಿಂದ ರಿಸ್ಟ್ರಿಕ್ಷನ್ ಆಗಿರೋದು. ಇದರಿಂದ ಏನಾಗುತ್ತೆ, ಮತ್ತು ಈ ಟ್ರೇಡಿಂಗ್ ರಿಲೇಟೆಡ್ ಅಂದರೆ ಯಾರು ಟ್ರೇಡಿಂಗ್ ಜಾಸ್ತಿ ಮಾಡ್ತಾರೋ ಅವ್ರಿಗೆ ಈಸಿಯಾಗಿ ದುಡ್ಡು ಸಿಗಲ್ಲ. ಸೊ ಅದು ಜಾಸ್ತಿ ದುಡ್ಡು ಬಂದಿಲ್ಲ ಅಂತಂದರೆ ಯೂಶ್ವಲಿ ಈ ಟ್ರೇಡಿಂಗ್ ಆಗೋದು ಕಡಿಮೆ ಆಗುತ್ತೆ. ಈ ಟ್ರೇಡಿಂಗ್ ಆಗೋದು ಕಡಿಮೆ ಆದರೆ ಮತ್ತೆ ಹೊಡ್ತಾ ಯಾರಿಗೆ, ಈ ಎಕ್ಸ್ಚೇಂಜಸ್ಸು, ಈ ಬ್ರೋಕರ್ಗೆ. ಮೂರನೇ ಪಾಯಿಂಟ್ ಬಂದು, ನಿಮ್ಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಗೌರ್ಮೆಂಟ್ ಅವರು STT ಮತ್ತು STT ಮೇಲೆ ಟ್ಯಾಕ್ಸ್ನ ಜಾಸ್ತಿ ಮಾಡಿದ್ರು, ಬೋತ್ ಆಪ್ಷನ್ಸ್ ಆ್ಯಂಡ್ ಫ್ಯೂಚರ್ಸು. ಸೊ ಅಗೈನ್ ಈ ಬ್ರೋಕರೇಜ್ ಕಂಪನಿಗಳದ್ದು ಇದ್ರ ಮೇಲೇ ದುಡ್ಡು ಮಾಡೋದು. ಇಷ್ಟೆಲ್ಲ ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು ಈ ಕಂಪನಿಗಳು ತುಂಬ ದಿನಗಳಿಂದ ಚೆನ್ನಾಗಿ ಓಡಿದೆ. ಸೊ ಫಾರ್ ಎಕ್ಸಾಂಪಲ್ ನಾನು ಏಂಜಲ್ ಒಂದೇ ತೊಗೊಳ್ಳಿ, ಈಗ ನಾನು 1 ಇಯರ್ ತೊಗೊಂಡ್ರೆ ಈಗ ನೀವು ಸೈಡ್ ವೈಸ್ ಪ್ಯಾಟ್ರನಲ್ಲಿದೆ. ಸೈಡ್ ವೈಸ್ ಪ್ಯಾಟ್ರನಲ್ಲಿ ಎಂತಕ್ಕಿದೆ, ಇದನ್ನ ನಾನು ಓವರಾಲ್ ತೊಗೊಂಡ್ರು ನಿಮ್ಗೆ 5ಇಂದ 20% ಡೌನ್ ಇದೆ, ಬಟ್ ಆನ್ ಎನ್ ಹೈಯರ್ ಲೆವೆಲ್ ಇದು ಸೈಡ್ ವೈಸ್ ಪ್ಯಾಟ್ರನ್ ನೋಡ್ಬೋದು. ಎಂತಕ್ಕೆ ಡೌನ್ ಇದೆ, ಇದು ಜೇನ್ ಸ್ಟ್ರೀಟ್ ಬದಲಾಗಿ ಈ ಥರ ಇದಾಯಿತು, ನೆಕ್ಸ್ಟು ಇಲ್ಲಿ STT ಬದಲಾಗಿ ಹಿಂಗಾಯಿತು. ಈ ಪಾಯಿಂಟ್ ಬಂದು ಈಗ RBI ಇದು ಪಾಲಿಸಿ ಇನ್ವೋಕ್ ಮಾಡಿರೋದ್ರಿಂದ ಹಿಂಗಾಯಿತು. ಬಟ್ ಓವರಾಲ್ 5 ಇಯರ್ಸ್ ತೊಗೊಂಡ್ರೆ ಅಥವಾ ಮ್ಯಾಕ್ಸ್ ತೊಗೊಂಡ್ರೆ ನೀವು ನೋಡ್ಬೋದು, ಇದು ಈ ಒಂದು ಪಾಯಿಂಟಲ್ಲಿ ಸೈಡ್ ವೇಸಲ್ಲಿದ್ದು ಚೆನ್ನಾಗಿ ರೈಸ್ ಆಗಿದೆ, ಮತ್ತು ಈಗ ಈ ಸೈಡ್ ವೇಸ್ಗೆ ಬರ್ತಾಯಿದೆ. ಸೊ ಇದು ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಸೆಕ್ಟರ್ ತೊಗೊಳ್ಳಿ, ಸೈಕ್ಲಿಕಲ್ಲಾಗಿ ಇದ್ದೇ ಇರುತ್ತೆ. ಅಂದರೆ ಸೈಕ್ಲಿಕಲ್ ಅಂದರೆ ರೊಟೇಷನ್ ಅಂದ್ಕೊಳ್ಳಿ. ಆಲ್ವೇಸ್ ಒಂದು ಟೈಮಲ್ಲಿ ಸೈಡ್ ವೇಸ್ ಇರುತ್ತೆ, ಒಂದು ಟೈಮಲ್ಲಿ ಅಪ್ ಇರುತ್ತೆ, ಒಂದು ಟೈಮಲ್ಲಿ ಬಾಟಮ್ ಇರುತ್ತೆ. ಸೊ ಏನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ನೀವು ಯಾವುದೇ ಸೆಕ್ಟರ್ಗೆ ಹೋದ್ರೂ ಒಂದು ಫೇಸು ತುಂಬ ಹೈ ಆಗೋಗುತ್ತೆ, ಒಂದು ಫೇಸು ಲೋ ಆಗೋಗುತ್ತೆ, ಒಂದು ಫೇಸು ಸೈಡ್ ವೇಸ್ ಆಗೋಗುತ್ತೆ. ನೀವು ಆ ಸೈಡ್ ವೇಸ್ ಹೋಗ್ತಾಯಿದೆ ಅಥವಾ ಲೋ ಹೋಗ್ತಾಯಿದೆ ಅಂತ ಬೇಜಾರಾಗೋದು ಬೇಡ. ಹೌದು, ಬೇರೆ ತುಂಬಾ ಈಗ ಎಕ್ಸ್ಟರ್ನಲ್ ರೀಸನ್ಸ್ಗಳಿಂದ ಈ ಥರ ಆಗ್ತಾಯಿದೆ. ಸೊ ಇದರ ಅರ್ಥ ಇದು ಸ್ಟಾಕ್ಸ್ಗಳು ವ್ಯಾಲ್ಯೂ ಕೆಟ್ಟದಿದೆಯಾ? ಇಲ್ಲ. ಈಗ ಟ್ರೇಡ್ ಮಾಡೋರು ಮಾಡೇ ಮಾಡ್ತಾರೆ, ಮೋಸ್ಟ್ಲಿ ವಾಲ್ಯೂಮ್ ಕಡಿಮೆ ಆಗ್ಬೋದು. ಬಟ್ ಮುಂದೆ ಬೇರೆ ಪಾಲಿಸಿ ಚೇಂಜ್ ಆಗ್ತಿದ್ದಾಗೆ ಮತ್ತೆ ಇಲ್ಲಿ ಟ್ರೇಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಜನಗಳು ವಾಪಸ್ ಬರೋಕ್ಕೆ ಶುರು ಮಾಡ್ತಾರೆ. ಸೊ ಪ್ರತಿಯೊಂದು ಸೆಕ್ಟರು ಸೈಕ್ಲಿಕಲ್ಲಾಗಿ ಹೋಗುತ್ತೆ. ಅದೇ ಥರ ಐ ಟಿ ಸ್ಟಾಕ್ಸ್ ಬಗ್ಗೆನೂ ಮಾತಾಡಿ. ನೀವು IT ಸ್ಟಾಕ್ಸ್ಗಳು ನೋಡ್ಬೋದು, 1 ಮಂತಲ್ಲಿ ಆಲ್ಮೋಸ್ಟ್ 16.53, ಆಯಿತಾ. ಇದು 1 ಮಂತಲ್ಲಿ ಆಲ್ಮೋಸ್ಟ್ 13% ಡೌನ್ ಇದೆ. ಇದೇ 5 ಇಯರ್ಸ್ ತೊಗೊಂಡ್ರು, ಇದು 5 ಇಯರ್ಸ್ ತೊಗೊಂಡ್ರು, ನೀವು 5 ಇಯರ್ಸ್ ಬ್ಯಾಂಕಲ್ಲಿಟ್ಟರು FD ಲೆಕ್ಕ ತೊಗೊಂಡ್ರೆ 8% ಅಂತ ಆಲ್ಮೋಸ್ಟ್ CAGR ತುಂಬಾ ಜಾಸ್ತಿ ಆಗ್ತಿತ್ತು. ಇದು ನೋಡಿದ್ರೆ -10% ಇದೆ, 5 ವರ್ಷದ ಹಿಂದೆ ಆಗ್ತಿದ್ರು. ಇದರರ್ಥ ಏನು, ಈ ಸ್ಟಾಕ್ಸ್ಗಳೆಲ್ಲ ಕೆಟ್ಟದ? IT ಸ್ವಲ್ಪ ಇನ್ನೂ ನೆಗೆಟಿವ್ ಸೆಕ್ಟರ್ ಇದರಲ್ಲೇ ಇದೆ, ಬಟ್ ಆನ್ ಆನ್ ಓವರಾಲ್ ನೋಡಿದ್ರೆ ನೀವು ನೋಡ್ಬೋದು ಪ್ರತಿಯೊಂದು ಹಿಂಗೆ ಲೋ ಇಂದ ಹೈ ಹೋಗ್ತಾನೆ ಇದೆ, ಆಯಿತಾ. ಬಟ್ ಈಗ ಒಂದು ಟೈಮ್ ನ್ಯೂಸಿಗೆ ಬಂದು ಹಿಂಗೆ ಇದು ಬ್ರೇಕೌಟ್ ಆಗ್ತಾಯಿದೆ. ಇದರರ್ಥ ನಾನು IT ಹೊಗಳ್ತಾ ಇದ್ದೀನಿ ಅಂತಲ್ಲ, ಬಟ್ ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಯಾವುದೇ ಸೆಕ್ಟರು ಸೈಕ್ಲಿಕಲಲ್ಲಿ ಹೋಗುತ್ತೆ. ದೆರ್ ವಿಲ್ ಬಿ ಎ ನ್ಯೂಸ್. ಆ ನ್ಯೂಸ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ವೆಯ್ಟ್ ಮಾಡಬೇಕು. ಅದಾದಮೇಲೆ ಹೇಗೆ ಪರ್ಫಾರ್ಮ್ ಆಗುತ್ತೆ ಅದನ್ನ ನಾವು ನೋಡಬೇಕು. ಬಟ್ IT ಸ್ಪೆಸಿಫಿಕ್ ವಿಚಾರಕ್ಕೆ ಬಂತಂದರೆ ನಾನು ಸ್ವಲ್ಪ ಕೇರ್ಫುಲ್ಲಾಗೇ ಇರಿ ಅಂತ ಹೀಗೆ ಹೇಳ್ತೇನೆ. ನೆಕ್ಸ್ಟು ಇನ್ನೊಂದು ಸೆಕ್ಟರ್ ಬಗ್ಗೆ ಹೇಳ್ತೀನಿ, ಸ್ಟೀಲ್. ಈ ಸ್ಟೀಲ್ ಸೆಕ್ಟರು ನೀವು ನೋಡ್ಬೋದು, ನಾವು ಮ್ಯಾಕ್ಸ್ ತೊಗೊಳ್ಳಿ, ಒಂದು ಪಾಯಿಂಟ್ ಆಫ್ ಟೈಮಿಂದ ಸೈಡ್ ವೇಸಲ್ಲೇ ಇತ್ತು. ಇಲ್ಲಿ ನೋಡಿ, ಫುಲ್ಲು ಹೆವಿ ಡೌನ್ ಬೀಳ್ತು. ಮತ್ತೆ ಈ ಒಂದು ಆಲ್ಮೋಸ್ಟ್ 2009ಇಂದ 2020ವರೆಗೂ ಏನು ಅಂತ ಮೂವ್ಮೆಂಟೇ ಇರಲಿಲ್ಲ. ಬಟ್ ಅದೇ ಈಗ ನೋಡಿ ಓಡ್ತಾ ಇದೆ.
ಸೊ ನಾ ಏನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ನೀವು ಯಾವುದೇ ಸೆಕ್ಟರಲ್ಲಾರ ಇರಿ, ಒಂದು ಒಳ್ಳೆ ಸ್ಟಾಕಲ್ಲಿತ್ತು ಅಂತಂದರೆ ಅದು ಯಾವಾಗಲೂ ಒಂದು ಸೈಕಲ್ನ ಫಾಲೋ ಮಾಡುತ್ತೆ. ಈಗ ನೀವು ಮಾರ್ಕೆಟ್ ಬೀಳ್ತಾ ಇದೆ ಅಂತ ಅಂದ್ಬಿಟ್ಟು ನೀವು ಎದುರುಕೊಂಡು ನೀವು ಎಕ್ಸಿಟ್ ಆದರೆ ನಿಮಗೇನೆ ಲಾಸು. ನೀವು ಒಳ್ಳೆ ಸೆಕ್ಟರಲ್ಲಿ ಇದ್ದೀರಾ ಅಂತ ಅಂದರೆ ಆ್ಯಾವ್ರೇಜ್ ಔಟ್ ಮಾಡ್ಕೊಳ್ಳಿ, ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡ್ಕೊಳ್ಳಿ. ಡೈವರ್ಸಿಫೈ ಮಾಡಿಕೊಂಡು ಪೇಷನ್ಸಿಂದ ವೆಯ್ಟ್ ಮಾಡಿ. ಅಗೈನ್ ಇದಕ್ಕೆ ಯಾವುದೇ ರೀತಿ ಸಾಲ ತೊಗೋಬೇಡಿ. ಯಾಕೆ ಅಂತಂದರೆ ಸಾಲ ತೊಗೊಂಡು ಲಾಂಗ್ ಟರ್ಮ್ ಇಟ್ಕೊಂಡು ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಇಷ್ಟನ್ನು ಹೇಳ್ತಾ ನಾನು ನಿಮ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಅಗೈನ್ ಪ್ರತಿಯೊಂದು ಸೆಕ್ಟರು ಸೈಕ್ಲಿಕಲ್ ಇರುತ್ತೆ. ಪೇಷನ್ಸ್ ಇರಲಿ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ.